ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್, ಪೆಟ್ರೋಲ್ ಡೀಸೆಲ್ ಕೂಡ ಶಾರ್ಟೇಜ್ ಆಗುತ್ತಾ? ರಾಜ್ಯಾದ್ಯಂತ ಎಚ್ಪಿಸಿಎಲ್ ಪೆಟ್ರೋಲ್ ಬಂಕ್ಗಳು ತಾತ್ಕಾಲಿಕ ಬಂದ್. ರಾಜ್ಯದಲ್ಲಿ ಎಚ್ಪಿಸಿಎಲ್ ಪೆಟ್ರೋಲ್ ಬಂಕ್ಗಳು ತಾತ್ಕಾಲಿಕವಾಗಿ ಬಂದ್ ಆಗಲಿವೆ. ಉದ್ದೇಶಪೂರ್ವಕವಾಗಿಯೇ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿಬರ್ತದೆ. ಎಚ್ಪಿಸಿಎಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಕೇಂದ್ರ ಸಚಿವರಿಗೆ ಎಫ್ಕೆಸಿಸಿಐ ಪತ್ರ ಬರೆದಿದ್ದಾರೆ. ಕೇಂದ್ರ ಸಚಿವರಾದ ಹರ್ದೀಪ್ ಸಿಂಗ್, ಶೋಭಾ ಕರಂದ್ಲಾಜೆ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಎಫ್ಕೆಸಿಸಿಐ ಪತ್ರ ಬರೆದಿದ್ದಾರೆ. ಎಚ್ಪಿಸಿಎಲ್ ಡೀಲರ್ಗಳಿಂದ ಕೃತಕ ಸಮಸ್ಯೆ ಉಂಟಾಗ್ತಾ ಇದೆ. ತಾತ್ಕಾಲಿಕವಾಗಿ ಎಚ್ಪಿಸಿಎಲ್ನ ಅನೇಕ ಪೆಟ್ರೋಲ್ ಬಂಕ್ಗಳನ್ನ ಬಂದ್ ಮಾಡಲಾಗ್ತಿದೆ. ಇನ್ನು ಬಂಕ್ ಮುಚ್ಚಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಡೀಲರ್ಗಳಿಗೆ ಇಂಧನ ಪೂರೈಕೆಯ ನೈಜ ಸ್ಥಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಎಫ್ಕೆಸಿಸಿಐ ಅವರು ಮನವಿ ಪತ್ರ ಬರೆದಿದ್ದಾರೆ. ಕೇಂದ್ರ ಸಚಿವರಿಗೆ ಹಾಗೂ ಡಿಕೆಶಿ ಅವರಿಗೆ ತೊಂದರೆ ಆಗ್ತಿದೆ. ಎಚ್ಪಿಸಿಎಲ್ ಪೆಟ್ರೋಲ್ ಬಂಕ್ಗಳನ್ನ ಬಂದ್ ಮಾಡಿದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ.